ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಕ್ಯಾಬೇಜ್ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತು ತುಂಬಾ ಚೆನ್ನಾಗಿರ್ತದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಕ್ಯಾಬೇಜ್ ಪರೋಟ ಬಂದು ಸಾಸ್ ಹಾಕ್ಕೊಂಡು ಹಾಗೆ ತಿನ್ಬೋದು. ಟೊಮೊಟೊ ಸಾಸ್ ಇರುತ್ತಲ್ವ, ಅದಕ್ಕಂತೂ ತುಂಬಾ ಚೆನ್ನಾಗಿರ್ತದೆ. ಇಲ್ಲಾಂದರೆ ನಿಮ್ಗೆ ಬೇಕು ಅಂದರೆ ಬೇಕಾದ್ರೆ ಚಟ್ನಿ ಮಾಡ್ಕೊಬೋದು, ಟೊಮೊಟೊ ಚಟ್ನಿ ಮಾಡ್ಕೊಬೋದು. ತೆಂಗಿನಕಾಯಿ ಚಟ್ನಿಯನ್ನು ಅಷ್ಟೇ ಟೇಸ್ಟ್ ಬರೋದಿಲ್ಲ. ಟೊಮೊಟೊ ಚಟ್ನಿ ಕ್ಯಾಬೇಜ್ ಪರೋಟ ಮಾಡ್ಬೋದು. ಆದರೆ ಇವ್ರು ಟೊಮೊಟೊ ಚಟ್ನಿ ಮಾಡಿಸ್ತಾ ಇಲ್ಲ, ಬರೀ ಸಾಸಲ್ಲಿ ತಿಂತಾರೆ. ಟೊಮೊಟೊ ಸಾಸಲ್ಲಿ ತಿಂತಾರೆ. ಅವ್ರಿಗೆ ಅದೇ ಇಷ್ಟ. ಅವರಿಗೆ ಮೊಸರು ಹಾಕ್ಕೊಂಡು ಟೊಮೊಟೊ ಸಾಸು ಸೈಡಲ್ಲಿ ಇಟ್ಕೊಂಡು ತಿಂತಾರೆ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಮೋನೋ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಚಾನಲ್ ಏನಾದರೂ ಕಾಪಿ ರೈಟ್ ಬಂತು, ಕಾಪಿ ಸ್ಟ್ರೈಕ್ ಬಂತು, ಏನಾದರೂ ಚಾನಲ್ ಚೆಕ್ ಮಾಡಬೇಕಾ, ಪ್ರತಿಯೊಂದು ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬೇರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಚಾನಲ್ ಇದು ರಿಯೂಸ್ ಕಂಟೆಂಟು, ಇಲ್ಲಾಂದರೆ ಚಾನಲ್ ಚೆಕ್ ಮಾಡೋದು, ಇಲ್ಲಾಂದರೆ ನೀವು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿದ್ದೀವಿ ಆದರೆ ಯಾವ ಥರ ವೀಡಿಯೋಸ್ ಹಾಕೋದು ನಮಗೆ ಗೊತ್ತಿಲ್ಲ, ಆ ಥರ ಇರೋರು ಪ್ರತಿಯೊಬ್ಬರು ನಿಮ್ಗೇನೇ ಡೌಟ್ ಇದ್ರೂ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಬನ್ನಿ ನಾನು ಕ್ಯಾಬೇಜ್ ಪರೋಟ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಅಂತ ನಾವು ಒಂದು ಫೀಸ್ ಇಟ್ಕೊಂಡಿದ್ದೀವಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತು ಅಂದರೆ ಎಷ್ಟಾಗುತ್ತೆ, ಯಾವ ಕೆಲಸಕ್ಕೆ ಎಷ್ಟಾಗುತ್ತೆ ಅಂದರೆ ಚಾನಲ್ ಚೆಕ್ ಮಾಡೋದೆಷ್ಟು, ಮಾನಿಟೈಸನ್ ಆನ್ ಅಪ್ಲೈ ಮಾಡೋದೆಷ್ಟು, ಪ್ರತಿಯೊಂದಕ್ಕೂ ಒಂದೊಂದು ಫೀಸ್ ಇಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ಹೇಳ್ತೀವಿ ಇಷ್ಟ ಆಗುತ್ತೆ ಅಂತ. ಫ್ರೀಯಾಗಂತೂ ಮಾಡೋದಿಲ್ಲ. ದಯವಿಟ್ಟು ನಾವು ವಾಚ್ ಅವರ್ ಅಂತೂ ಕಂಪ್ಲೀಟ್ ಮಾಡ್ಕೊಡೋದಿಲ್ಲ. ತುಂಬ ಜನ ಹೇಳ್ತೀರಿ ನಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಡ್ರಿ, ನಾವು ದುಡ್ಡು ಕೊಡ್ತೀವಿ ಅಂತ. ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಡೋದಿಲ್ಲ. ನೀವು ವಾಚ್ ಅವರ್ ಕಂಪ್ಲೀಟ್ ಬಂದರೆ ಮೋನೋಗೆ ಅಪ್ಲೈ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಆ ಕೆಲಸ ಮಾಡಿಕೊಡ್ತೀವಿ. ವಾಚ್ ಅವರ್ ಎಲ್ಲ ನೀವೇ ಮಾಡ್ಕೋಬೇಕು. ಆ ಥರ ಎಲ್ಲ ಫೇಕಿಂದ ವಾಚ್ ಅವರ್ ಕಂಪ್ಲೀಟ್ ಮಾಡಬಾರ್ದು. ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾರ ಹತ್ರನೂ ದುಡ್ಡು ಕೊಟ್ಟಂತೂ ವಾಚ್ ಅವರ್ ಕಂಪ್ಲೀಟ್ ಮಾಡಿಸ್ಬೇಡಿ. ನೋಡಿ, ನಾನು ಇಲ್ಲಿ ಮೊದಲಿಗೆ ಒಂದು ಫ್ರೆಶ್ ಆಗಿರೋ ಕ್ಯಾಬೇಜ್ ತೊಗೊಂಡಿದ್ದೀನಿ. ಫ್ರೆಶ್ ಆಗೈತೆ, ಚೆನ್ನಾಗಿರೋದು. ಹಳೆಯದೆಲ್ಲ ತೊಗೋಬೇಡಿ, ಓಲ್ಡ್ ಆಗಿರೋದೆಲ್ಲ ಚೆನ್ನಾಗಿರೋದಕ್ಕೆ ನೋಡಿಕೊಂಡು ಫ್ರೆಶ್ ಆಗಿರೋ ತೊಗೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 7 ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು 5-6 ಹಸಿಮೆಣ್ಸಿಕಾಯಿ ಚಿಕ್ಕದು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇಷ್ಟು ತೊಗೊಂಡಿದ್ದೀನಿ. ಏನಾದರೂ ಬೇಕಾದ್ರೆ ಕ್ಯಾರೆಟು ತುರಿದು ಹಾಕೋಬೋದು, ತುಂಬ ಚೆನ್ನಾಗಿರ್ತದೆ. ಕ್ಯಾಬೇಜ್ ಪರೋಟ ಅಂತೂ ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಅರ್ಧ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಕಾಗುತ್ತೆ. ಅರ್ಧ ಕ್ಯಾಬೇಜ್ ಒಂದು 6ರಿಂದ 7 ಇದಾಗುತ್ತೆ, ಪರೋಟ ಆಗುತ್ತೆ. ನೋಡಿರಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ನಾನು ಕಟರ್ ಇರಲಿಲ್ಲ ಇವ್ರ ಮನೇಲಿ. ಕಟರ್ಗೆ ಹಾಕಿದ್ರೆ ಇನ್ನೂ ಚಿಕ್ಕದಾಗಿ ಬರುತ್ತೆ. ನಾನು ಕೈಯಲ್ಲೇ ಕಟ್ ಮಾಡಿರೋದು. ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣ್ಸಿಕಾಯಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಕಡಾಯಿಗೆ ನಾನು ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಇದನ್ನು ಫ್ರೈ ಮಾಡ್ಕೋಬೇಕಷ್ಟೇ. ಇದನ್ನು ನಾವು ಅದನ್ನೇ ಹಂಗೆ ಹಾಕ್ಬೋದು, ಅದು ಒಳಗಡೆ ಬೇಯೋದಿಲ್ಲ. ಅದಕ್ಕೆ ಏನು ಮಾಡಿರಿ, ನೀವು ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕಿ, ಆಗ ಟೇಸ್ಟ್ ಚೆನ್ನಾಗಿರ್ತದೆ. ಉಪ್ಪು ಖಾರ ಚೆನ್ನಾಗಿ ಹಿಡಿದಿರ್ತದೆ. ತಿನ್ನಬೇಕಾದ್ರಂತೂ ಅಷ್ಟು ಚೆನ್ನಾಗಿರ್ತದೆ. ನೋಡಿ, ಈ ಥರ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ಬರು ಫುಲ್ ಹಂಗೇ ಹಸಿದೇ ಹಾಕ್ಬಿಡ್ತಾರೆ, ಒಳಗಡೆ ಇದಾಗಿರೋದಿಲ್ಲ, ಬೆಂದೇ ಇರೋದಿಲ್ಲ. ಈರುಳ್ಳಿ ಫ್ರೈ ಆಯಿತು. ಕ್ಯಾಬೇಜು ಅದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಆಮೇಲೆ ಇದು ಖಾರಕ್ಕೆ ತಕ್ಕಂತೆ ನಾನು ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಅದನ್ನು ಅದ್ರೊಳಗಡೆ ಸೇರಿಸಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಮಕ್ಕಳು ತಿನ್ನಬೇಕಾದ್ರೆ ಏನಾರು ಹಸಿಮೆಣ್ಸಿಕಾಯಿ ತಿಂದರೆ ಆಮೇಲೆ ಬೇಡ ಅಂದ್ಬಿಡ್ತಾರೆ. ಚಿಕ್ಕದಾಗಿ ಕಟ್ ಮಾಡಿ, ಅವಾಗೇನು ಬಾಯಿಗೆ ಸಿಗೋದಿಲ್ಲ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಕೂಡ ಇದ್ದರೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೋಬೋದು. ಇಷ್ಟು ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸಿದ ತಕ್ಷಣ ಸ್ವಲ್ಪ ಕ್ಯಾಬೇಜೆಲ್ಲ ಮೆತ್ತಗಾಗೋಗುತ್ತೆ. ಆವಾಗ ನಮಗೆ ಇದು ಪರೋಟ ಒತ್ತೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಫುಲ್ ಮೆತ್ತಗಾಗೋಗುತ್ತೆ. ಇದಕ್ಕೆ ಇವಾಗ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನಾನು ಹಸಿಮೆಣ್ಸಿಕಾಯಿ ಚಿಕ್ಕದಾಗಿತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಳದಿ ಸೇರಿಸಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ.
ಫ್ರೈ ಮಾಡಿದಷ್ಟು ಚೆನ್ನಾಗಿರ್ತದೆ. ಫ್ರೈ ಹಂಗೆ ಅದು ಹಸಿದಂತೂ ಹಾಕಬೇಡಿ. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. ಇದನ್ನು ತಣ್ಣಗಾಗೋಗ್ಬಿಡ್ತೀನಿ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ತಣ್ಣಗಾಗಕ್ಕೆ ಬಿಡಬೇಕು. ಏನಕ್ಕೆ ಅಂದರೆ ನಾವು ಬಿಸಿಲೇ ಒಳಗಡೆ ಇಟ್ಟರೆ ಅದು ಪರೋಟ ಬರೋದಿಲ್ಲ. ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಯಾಕೆಂದರೆ ಅದು ಪಾತ್ರೆ ಸ್ವಲ್ಪ ಬಿಸಿ ಇರ್ತದಲ್ಲ, ಲೇಟ್ ಆಗುತ್ತೆ. ಅದು ಕಡಾಯಿರೇ ಅಷ್ಟು ಬಿಸಿ ಇರ್ತದೆ. ಅದಕ್ಕೆ ನಾನು ಬೇರೆ ಪಾತ್ರೆಗೆ ಹಾಕಿ ಫ್ಯಾನ್ ಕೆಳಗಡೆ ಇಟ್ಟಿದ್ದೀನಿ, ಅದು ಫುಲ್ ತಣ್ಣಗಾಗಲಿ. ನೋಡಿ, ನಾನು ಆಲ್ರೆಡಿ ಹಿಟ್ಟನ್ನು ನಾನು ಫಸ್ಟೇ ನೆನ್ನೆನೇ ಕಲಸಿಟ್ಟಿದೆ. ಆದಷ್ಟು ನೀವು ಹಿಟ್ಟು ಕಲಿಸ್ಬೇಕಾದ್ರೆ, ಪರೋಟ ಮಾಡಬೇಕಾದ್ರೆ ನೆಕ್ಸ್ಟ್ ಡೇ ಅಂತಲೇ ಕಲಸಿಡ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಒಂದು ದಿನ ಹಿಟ್ಟು ಹಿಂದೆನೇ ಕಲಸಿಟ್ರೆ ಆವಾಗ ನಾವು ಚೆನ್ನಾಗಿ ಪರೋಟ ಮಾಡ್ಕೊಬೋದು, ಸ್ವಲ್ಪನೂ ಕಟ್ಟಾಗೋದಿಲ್ಲ. ನಾವು ಅವಾಗ ಕಲಸಿ ಆವಾಗ ನಾವು ಪರೋಟ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೇನು ಮಾಡಿರಿ, ನೆಕ್ಸ್ಟ್ ಡೇನೇ ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಕಲಿಸ್ಬಿಟ್ರೆ ಉಳಿದಿರೋ ಹಿಟ್ಟಲ್ಲಿ ನಾವು ಈ ಥರ ಪರೋಟ ಮಾಡ್ಕೊಬೋದು. ನೋಡಿ, ಈ ಥರಲ್ಲಿ ನಾನು 7 ಪರೋಟ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದ್ರೊಳಗಡೆ ಹಾಕಬೇಕು. ಬಿಸಿಲು ನೋಡಿರಿ, ಬಿಸಿ ಏನಾರು ಈ ಥರ ಹಾಕ್ಬಿಟ್ರೆ ಅದು ಉಂಡೆ ಕಟ್ಟೋಕ್ಕೆ ಆಗೋದಿಲ್ಲ, ಅಲ್ಲಲ್ಲೇ ಒಡೆದೋಗುತ್ತೆ. ಅದು ಫುಲ್ ತಣ್ಣಗಾದರೆ ಚೆನ್ನಾಗಿರ್ತದೆ. ನೋಡಿ, ಈ ಥರ ನಾನು ಚಪಾತಿ ಥರ ಸ್ವಲ್ಪ ಅಗಲ ಮಾಡಿ ಅದರೊಳಗಡೆ ಸೇರಿಸಿ, ಸೇಮ್ ಒಬ್ಬಟ್ಟು ಮಾಡೋದಿಲ್ವಾ ಅದೇ ಥರ ಮಾಡಬೇಕು ಇದನ್ನು. ಅದು ಸಿಹಿ, ಇದು ಖಾರ ಅಷ್ಟೇ. ನೋಡಿ, ಇದನ್ನು ತೆಳುವಾಗಿ ಒತ್ಕೋತೀನಿ. ಇವಾಗ ಆದಷ್ಟು ತೆಳುವಾಗಿ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ತೆಳು ಮಾಡ್ಕೋಬೇಕು. ನೋಡಿರಿ, ಸ್ವಲ್ಪನೂ ಕಟ್ಟಾಗೋದಿಲ್ಲ ಈ ಥರ ಇದ್ದರೆ. ಅದಕ್ಕೆ ನೆಕ್ಸ್ಟ್ ಡೇನೇ ನಾವು ಚಪಾತಿ ಹಿಟ್ಟು ಕಲಸಿಟ್ಕೋಬೇಕು. ಅವಾಗ ಕಲಸಿ ಅವಾಗ ಮಾಡ್ತೀನಿ ಅಂದರೆ ಅದು ಚೆನ್ನಾಗೇ ಬರೋದಿಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ನೋಡಿ, ಒಂದು ಸೈಡ್ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ತುಪ್ಪ ಆಗಲಿ, ನೀವು ತುಪ್ಪ ಬೇಕಾದ್ರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ, ಅವ್ರು ತುಪ್ಪ ಬೇಡ ಅಂದರು. ತುಪ್ಪ ಹಾಕೋದ್ರಂತೂ ಇನ್ನೂ ಚೆನ್ನಾಗಿರ್ತದೆ. ಎರಡೂ ಸೈಡನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾಕೆ ಅಂದರೆ ಸ್ವಲ್ಪ ಒಳಗಡೆನೂ ಮಸಾಲೆ ಬೇಯಬೇಕಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ರೆ ನಮಗೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ಇಲ್ಲ ಸೀದೋಗುತ್ತೆ ಫ್ಲೇಮ್ ಕಡಿಮೆ ಜಾಸ್ತಿ ಇಟ್ಬಿಟ್ರೆ. ಆವಾಗವಾಗ ನಾವು ಇದನ್ನು ಒರೆಸ್ಕೋಗ್ತಾ ಇರಬೇಕು ತವನ. ನೋಡಿ, ಈ ಕಲರ್ ಬರಬೇಕು. ಆವಾಗಲೇ ನಮಗೆ ಪರೋಟ ತುಂಬ ಚೆನ್ನಾಗಿ ಬರೋದು. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ. ನೋಡ್ರಿ, ಸ್ವಲ್ಪನೂ ಕಟ್ಟಾಗೋದಿಲ್ಲ. ಎಷ್ಟು ತೆಳುವಾಗಿ ಮಾಡ್ಕೊಬೋದು ನೋಡಿ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕ್ಯಾಬೇಜು ತರಕಾರಿ ಏನಾದ್ರು ತಿನ್ನೋದಿಲ್ಲ ಅಂದರೆ ಈ ಥರ ನೀವು ಮಾಡಿಕೊಟ್ರೆ ಮಕ್ಕಳಂತೂ ಇಷ್ಟಪಟ್ಟು ಖಂಡಿತ ತಿಂತಾರೆ. ಇದಕ್ಕೆ ಟೊಮೊಟೊ ಸಾಸ್ ಆದರೆ ಸಾಕು, ಏನು ಚಟ್ನಿ ಏನು ಬೇಕಾಗಿರೋದಿಲ್ಲ. ಅವ್ರು ಟೊಮೊಟೊ ಸಾಸ್ ಹಾಕ್ಕೊಂಡು ತಿಂತಾರೆ. ಮೊಸರು, ಟೊಮೊಟೊ ಸಾಸು ಆ ಥರ. ಅದಕ್ಕೆ ಇದು ಸೆಟ್ ಆಗುತ್ತೆ ಪರೋಟ. 2 ಪರೋಟ ತಿಂದರೆ ಸಾಕು. ಫುಲ್ ಹೊಟ್ಟೆ ಹೆವಿ ಜಾಸ್ತಿ ಆಗುತ್ತೆ ಇದು ಪರೋಟ. ಯಾವ್ದಾರ ತರಕಾರಿ ಇದ್ದರೂ ಅಷ್ಟೇ, ಯಾವ ತರಕಾರಿ ಇದ್ದರೂ ಈ ಥರ ಚೆನ್ನಾಗಿ ಎಲ್ಲ ಫ್ರೈ ತುರಿದ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕೋದಂತೂ ತುಂಬಾ ಚೆನ್ನಾಗಿರ್ತದೆ. ಖಾಲಿ ಪರೋಟ ಯಾಕೆ ಸುಮ್ಮನೆ ಖಾಲಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಪರೋಟ ಮಾಡ್ಕೊತೀನಿ. ನೋಡಿ, 2 ಮಾಡಿದ್ದೀನಿ. ನೋಡಿ, ಇಷ್ಟೇ. ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಂದರೆ ತುಂಬ ಈಸಿಯಿಂದ ಮಾಡ್ಕೊಬೋದು. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ.